ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆದು ಅರ್ಶಿನದ್ದು ಮತ್ತು ಬಳೆ ಶಾಸ್ತ್ರದ್ದು ಹಾಕಿದ್ದೆ ನೋಡಿ. ಇವತ್ತು ರಿಸೆಪ್ಷನ್ನು ಮತ್ತು ಧಾರೆ ಮುಹೂರ್ತದ್ದು 2 ಡೇಸ್ ವ್ಲಾಗು ಇದರಲ್ಲಿ ಬರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೇ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ವೀಡಿಯೋಸ್ ಬಂದುಬಿಟ್ಟು ಸ್ವಲ್ಪ ಇದು ಲೇಟಾಗಿ ಶೂಟ್ ಮಾಡಿರೋದು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಾಡಿಬಿಟ್ಟು ಒಳಗಡೆ ಹೊಟ್ಟೋದೆ ರೆಡಿ ಆಗೋಣ ಅಂತ. ಆಮೇಲೆ ರೆಡಿ ಆಗೋಕ್ಕೆ ಅವ್ರ ಮೇಕವ್ರಿಗೆ ಹೇಳಿದ್ವಿ. ಅವ್ರು ಬರೋದು ಲೇಟ್ ಆಯಿತು, ಆದ್ದರಿಂದ ನಾನು ಆಚೆ ಬರೋದು ಲೇಟ್ ಆಯಿತು. ಅಷ್ಟೊತ್ತಿಗೆ ಸ್ವಲ್ಪ ಜನ ಎಲ್ಲ ಹೊಟ್ಟೋಗಿದ್ರು. ಸರಿ ಅಂತ ಇರೋದನ್ನು ವೀಡಿಯೋ ಮಾಡಿಕೊಂಡೆ ರಿಸೆಪ್ಷನ್ದು. ಮತ್ತು ಇದು ನೈಟು ರಿಸೆಪ್ಷನೆಲ್ಲ ಆದಮೇಲೆ ಮಾಡ್ತಾಯಿದ್ದಾರೆ ಶಾಸ್ತ್ರ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ವೀಡಿಯೋಸ್ ಎಲ್ಲ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ತೇನೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಲ್ಲ, ವ್ಯೂಸ್ ಬರುತ್ತೆ, ಲೈಕ್ಸ್ ಬರಲ್ಲ. ಪ್ಲೀಸ್ ವಿಡಿಯೋ ನೋಡಿದ್ದಾದಮೇಲೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಅಲ್ವಾ ಯೂಟ್ಯೂಬಲ್ಲಿ ನೋಡ್ತೀರಾ ವೀಡಿಯೋಸು ಸುಮ್ಮನೆ ಆಗಿಬಿಡ್ತೀರಾ. ಇಲ್ಲ, ನನ್ನ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದು ನೈಟು ರಿಸೆಪ್ಷನ್ ಆದಮೇಲೆ ಈ ಹೆಜ್ಜೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಿದ್ದು. ಅವರು ಒಬ್ರಿಗೊಬ್ರು ಕೇಳ್ಕೊತಾ ಇದ್ರು ಏನು ಹೆಂಗೆ ಅಂತ. ಅದಾದಮೇಲೆ ಇದು ಬೆಳಗ್ಗೆ ಧಾರೆ ಮುಹೂರ್ತದ ವೀಡಿಯೋ ಫ್ರೆಂಡ್ಸ್. ನಾನು ಅಷ್ಟಾಗಿ ವೀಡಿಯೋ ತೊಗೊಳಕ್ಕಾಗಲಿಲ್ಲ, ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ. ನೈಟ್ ಒಂದು ಸ್ವಲ್ಪ 5 ನಿಮಿಷನೂ ಕಣ್ಣು ಮುಚ್ಚಿರಲಿಲ್ಲ ಫ್ರೆಂಡ್ಸ್. ಅಷ್ಟು ಶಾಸ್ತ್ರ ಅದು ಇದು ಅಂತ ಮಾಡ್ಕೊಂಡಿದ್ರು. ಮತ್ತು ಬೆಳಗ್ಗೆ ರೆಡಿಯಾಗಿ ಬಂದು ಇದು ವೀಡಿಯೋ ತೆಗೆದಿದ್ದು ನೋಡಿ. ಕಾಲು ತೊಳೆದು ಆಚೆ ಕರ್ಕೊಬಂದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಪಾದ ಪೂಜೆ ಎಲ್ಲ ಮಾಡಿ ಈಗ ಅವ್ರು ತಂದಿರೋ ಐಟಮ್ಸ್, ಹುಡುಗಿ ಕಡೆಯವರು ತಂದಿರೋದನ್ನೆಲ್ಲ ಹುಡುಗನ ಕೊಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮದುವೆ ಶಾಸ್ತ್ರಗಳೆಲ್ಲ ಹೇಗಿರುತ್ತೆ ಏನು ಅಂತ. ಆದರೆ ಕೆಲವೊಬ್ರಿಗೆ ಗೊತ್ತಿರಲ್ವಲ್ಲ, ಅವ್ರು ಹೇಗೆ ಮಾಡ್ತಾರೆ ಏನು ಅಂತ. ಅವ್ರ ಸಂಪ್ರದಾಯ, ಅವ್ರ ಶಾಸ್ತ್ರ ನಮಗೆ ಗೊತ್ತಿರಲ್ವಲ್ಲ. ಅದಕ್ಕೆ ನಾನು ನಾವು ಯಾವ ಥರ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನಮ್ಮ ಹುಡುಗ ಅವ್ರ ಅಮ್ಮ ಇದ್ದಾರಲ್ಲ, ಅವರು ಬಂದುಬಿಟ್ಟು ಆಂಧ್ರ ಕೊಟ್ಟಿರೋದು ನಮ್ಮ ಅಕ್ಕನ ನೋಡಿ. ಇಲ್ಲಿ ಪರ್ಪಲ್ ಸ್ಯಾರಿ ಹಾಕಿದ್ದಾರಲ್ಲ ಅವರು, ಹುಡುಗನಮ್ಮ. ಅವ್ರಿಗೆ ಬಂದುಬಿಟ್ಟು ಬ್ಲೂ ಸ್ಯಾರಿ. ಅವ್ರ ಕಡೆ ಬಂದುಬಿಟ್ಟು ಯಾರು ಏನು ಶಾಸ್ತ್ರಗಳೇ ಮಾಡಲ್ವಂತೆ ಫ್ರೆಂಡ್ಸ್. ಅದರಿಂದ ಅವ್ರಿಗೂ ಏನು ಶಾಸ್ತ್ರಗಳು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಅರ್ಶಿನದ ಶಾಸ್ತ್ರ ದಿವಸ ಎಲ್ಲ ನಮ್ಮ ಸಿಸ್ಟರು ನಾನು ಹೋಗಿ ಅವ್ರಿಗೆ ಎಲ್ಲ ಹೇಳ್ಕೊಟ್ಟು ಶಾಸ್ತ್ರಗಳೆಲ್ಲ ಮಾಡಿಸಿದ್ದು ನೋಡಿ. ಈಗ ಕಾಶಿ ಯಾತ್ರೆಗೆ ಅಂತಾರಲ್ಲ, ಅದು ಮಾಡಿಸ್ತಾ ಇದ್ದಾರೆ. ಅದರಲ್ಲೂ ಇವ್ರ ಪೂಜಾರಿಗಳಂತೂ ತುಂಬ ಕಾಮಿಡಿ ಫ್ರೆಂಡ್ಸ್ ನೋಡಿ. ನಾನೇ ಕಳಶ ಹಿಡ್ದಿರೋದು, ಮುಂಚೆಯಿಂದ ಲಾಸ್ಟ್ವರೆಗೂ ನಾನೇ ಕಳಶ ಹಿಡ್ದಿದ್ದು. ಇವರು ನಮ್ಮ ಸಿಸ್ಟರ್. ಈ ಗ್ರೀನ್ ಸ್ಯಾರಿ ಕಳಶ ಹಿಡ್ದಿದ್ದು ಅರಿಶಿನ ಶಾಸ್ತ್ರದಿಂದ ಮದುವೆ ಆಗೋವರೆಗೂ ನಾನೇ ಹಿಡ್ದಿದ್ದು ಫ್ರೆಂಡ್ಸ್ ನೋಡಿ. ಬಾಗಿಲಲ್ಲಿ ನಿಲ್ಲಿಸಿ ಹುಡುಗ ಹುಡುಗಿಗೆ ಏನೋ ಶಾಸ್ತ್ರದ ಪ್ರಕಾರ ಹೇಳ್ತಾ ಇದ್ದಾರೆ. ಹುಡುಗನಿಗೆ ಹುಡುಗಿ ಇಷ್ಟನಾ, ಹುಡುಗಿಗೆ ಹುಡುಗ ಇಷ್ಟನಾ, ಇದೇ ಹುಡುಗನ ಇದೇ ಹುಡುಗಿನ ಅಂತ ಇಬ್ಬರಿಗೂ ಕೇಳ್ತಾ ಇದ್ದಾರೆ. ನನಗಂತೂ ಅಲ್ಲಿ ಊತ ಕಡ್ಡಿ ಸ್ಮೆಲ್ಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದು ಎಲ್ಲ ಮೂಗುಗೆ ಬರೋದು. ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು. ಅದರಲ್ಲಿ ಸ್ಮೆಲ್ಲೆಲ್ಲ ಬರ್ತಾ ಇದ್ದಿದ್ದಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ. ಹೊಗೆ ಕಳಶ ಆ ಕಡೆ ಈ ಕಡೆ ಆಡಿಸ್ತಿದ್ದೆ. ಅಲ್ಲಿರೋರು ಕಳಶ ಹುಷಾರಮ್ಮ ಅಂತ ಇದ್ದರು. ಸರಿ ಅಂತ ಎತ್ಕೊಂಡು ಒಳಗಡೆ ಬಂದ್ವಿ. ಇದು ಧಾರೆ ಮುಹೂರ್ತದ್ದು ಇದು ಸೆಟ್ ಮಾಡಿರ್ತಾರಲ್ಲ ಸ್ಟೇಜ್ ಮೇಲೆ, ಅಲ್ಲಿ ತಗೊಬಂದು ಇಟ್ಬಿಟ್ಟು ನಾನು ಬಂದುಬಿಟ್ಟೆ ಸೈಡ್ಗೆ. ನನಗಲ್ಲಿ ಸ್ಮೆಲ್ಗೆ ಇರೋಕ್ಕಾಗಲಿಲ್ಲ. ಸರಿ ಅಂತ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟೆ. ಅವ್ರು ಕಳಶದ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಕಳಶ ಎಷ್ಟು ಹುಷಾರಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಅದು ಎತ್ಕೊಳ್ಳೋಕ್ಕೆ ಯಾರು ಅತ್ತೆ ಮತ್ತು ಚಿಕ್ಕಮ್ಮಂದರು ಎತ್ಕೊಬೇಕಂತೆ. ನಾನೇ ಫಸ್ಟಿಂದ ಎತ್ಕೊಂಡಿದ್ದು ಕಳಶ ಎಲ್ಲ. ಸರಿ ಅಂತ ಕಳಶ ಇಟ್ಬಿಟ್ಟು ನಾನು ಸೈಡಿಗೆ ಬಂದುಬಿಟ್ಟೆ. ಅವ್ರ ಪೂಜೆ ಅವ್ರು ಮುಗಿಸ್ಕೊತಾಯಿದ್ರು. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂದರೆ ಎಲ್ಲಿ ಟೈಮೇ ಸಾಕಾಗಲಿಲ್ಲ ಫ್ರೆಂಡ್ಸ್. ಮತ್ತು ಅದೇನೋ ಬಟ್ಟೆ ಹಿಡ್ಕೊಳ್ಳಿ ಅಂದರೆ ಒಂದು 5 ನಿಮಿಷ ನಾನು ಹಿಡ್ಕೊಂಡೆ. ಮತ್ತು ನನಗಾಗಲಿಲ್ಲ. ಅಲ್ಲಿ ಉತ್ಕಡ್ಡಿ ಸ್ಮೆಲ್ ಬರ್ತಾಯಿತ್ತು. ನಮ್ಮ ಅಕ್ಕನ ಕರೆದು ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಬಂದುಬಿಟ್ಟೆ. ಮತ್ತು ನೈಟು
ಯಾವ ಥರ ರೆಡಿ ಆಗಿದ್ದೆ ಏನು ಅಂತ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ಲೈನು ಮತ್ತು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ, ಅದರಲ್ಲಿ ಹಾಕಿದ್ದೀನಿ ಫೋಟೋಸು. ಆ ಥರ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಅವರು ಬಂದುಬಿಟ್ಟು ಚಿಂತಾಮಣಿಯಲ್ಲಿರೋದು, ನನಗೆ ಪರಿಚಯ ಇದ್ದವರೇ, ಪರವಾಗಿಲ್ಲ ರೀಸನಬಲ್ಲಾಗಿ ಮಾಡಿಕೊಟ್ರು. ಮೇಕಪ್ಪು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೋಡಿದವರೆಲ್ಲ ಅಂತ ಇದ್ರು ಚೆನ್ನಾಗಿದೆ ಮೇಕಪ್, ಯಾರು ಮಾಡಿದ್ದು ಅಂತ. ನೋಡಿ ಇವ್ರು ನಮ್ಮ ಸಿಸ್ಟರು, ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಆ ಕಡೆಗೆ ಹೊಟ್ಟೋದೆ. ತುಂಬ ಶಾಸ್ತ್ರಗಳಿರುತ್ತಲ್ಲ ಮದುವೆ ಅಂದಮೇಲೆ, ಕೆಲವೊಂದು ಕಡೆ ಕೆಲವೊಂದು ಶಾಸ್ತ್ರಗಳಿರುತ್ತೆ. ನಮ್ಮ ಕಡೆ ಈ ಥರ ಎಲ್ಲ ಮಾಡ್ತೀವಿ ನಾವು. ಜೀರಿಗೆ ಬೆಲ್ಲ ಹಾಕ್ಸೋದು ಮತ್ತು ಕೊಬ್ಬರಿ ಚಿಪ್ಪಲ್ಲಿ ಭತ್ತ ಹಾಕ್ಸೋದು ಅದೆಲ್ಲ ಮಾಡಿಸ್ತೀವಿ. ನಿಮ್ಮ ಕಡೆ ಯಾವ ಥರ ಮದುವೆ ಶಾಸ್ತ್ರಗಳು ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ ಈಗ ಹುಡುಗ ಹುಡುಗಿ ಕುತ್ಕೊಂಡ್ರು ಪೂಜೆಗೆ, ತಾಳಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಹುಡುಗಿಗೆ ತುಂಬ ಚಿಕ್ಕ ಏಜು ಪಾಪ. ನೋಡಿ ಅವರು ಹುಡುಗಿ ಅಪ್ಪ ಅಮ್ಮ ಕಾಲು ತೊಳೆದು ಕನ್ಯಾದಾನ ಮಾಡ್ತಾಯಿದ್ದಾರೆ ಅವರು. ಹುಡುಗ ಹುಡುಗಿಗೆ ಅಲ್ಲೇ ಕೂತಿದ್ದ ಹತ್ರನೇ ಮಾಡಿಸ್ತಾಯಿದ್ರು ಫ್ರೆಂಡ್ಸ್. ಇವರು ಬಂದುಬಿಟ್ಟು ಪೂಜಾರಿಗಳು ಏನು ನಿಲ್ಲಿಸಿ ಅದೆಲ್ಲ ಏನು ಮಾಡಿಸ್ಲಿಲ್ಲ. ಮತ್ತು ಅವ್ರು ಎದ್ದು ಕೂತ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಅವ್ರಿಗೆ ಕೂತಿದ್ದ ಹತ್ರನೇ ಕೆಳಗಡೆಗೆ ಒಂದು ಬೇಷನ್ ಕೊಟ್ಟು ಆ ಬೇಷನ್ ಕೆಳಗಡೆನೇ ಎಲ್ಲ ಮಾಡಿಸ್ತಾಯಿದ್ರು. ಇವರು ಹುಡುಗಿ ಅವರ ಅಪ್ಪ ಅಮ್ಮ ನೋಡಿ ಕಾಲು ತೊಳೆದು ಎಲ್ಲ ಶಾಸ್ತ್ರಗಳು ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಈ ಥರ ಮಾಡ್ತಾರೆ. ಹುಡುಗಿಗೆ ಕಾಲು ತೊಳೆಸಿ ಇದು ಕನ್ಯಾದಾನ ಮಾಡೋ ಥರ ಶಾಸ್ತ್ರ ಇದು. ಹುಡುಗಿನೂ ನಮ್ಮ ರಿಲೇಷನ್ನೇ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಅಣ್ಣನ ಮಗಳು. ಹುಡುಗ ಬಂದುಬಿಟ್ಟು ಅಕ್ಕನ ಮಗ, ಇಬ್ಬರು ರಿಲೇಷನ್ನೇ. ಆ ಲೆಕ್ಕದಲ್ಲಿ ನೋಡಿದ್ರೆ ಮಗಳನ್ನ ಕೊಡ್ತಾ ಇರೋದು ನಾವು. ನೋಡಿ ಇಲ್ಲಿ ಎಲ್ಲೋ ಶರ್ಟ್ ಹಾಕಿರೋದು ನಮ್ಮ ಭಾವ, ಆ ಗ್ರೀನ್ ಸ್ಯಾರಿ ನಮ್ಮ ಅಕ್ಕ, ನಾನು ಇಲ್ಲಿ ಕೂತಿದ್ದೀನಿ. ಅಕ್ಕ ಅಂದರೆ ಸಿಸ್ಟರು. ಇವರು ಬ್ಲೂ ಬಂದುಬಿಟ್ಟು ಈ ಕಡೆ ಹುಡುಗ ಅಮ್ಮ, ಪೇಟ ಕಟ್ಕೊಂಡಿರೋದು ಹುಡುಗನಪ್ಪ. ನನಗಂತೂ ಬೆಳಗ್ಗೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್, ನಿದ್ದೆ ಒಂದು ಕಡೆ ಎಳೀತಾ ಇದೆ. ನೈಟೆಲ್ಲ ಒಂಚೂರು ಹಿಂಗೆ ಕಣ್ಣು ಮುಚ್ಚಿರಲಿಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ, ಕಳಶ ತಗೊಂಬ ಎತ್ಕೊಂಡೋಗು ಅಂತ ಒಂದಷ್ಟು ಸಲ ಕರಿತಾನೆ ಇರೋರು. ನಿದ್ದೆನೇ ಇಲ್ಲ. ರಿಸೆಪ್ಷನ್ ಎಲ್ಲ ಆಗೋಷ್ಟೆಲ್ಲ 12:30 1 ಗಂಟೆ ಆಗೋಕ್ಕಾಯ್ತು ಅವ್ರು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು. ಆಮೇಲೆ ಅದೇನೋ ಶಾಸ್ತ್ರಗಳು ನೈಟೆಲ್ಲ ಮಾಡೋದಿರುತ್ತಲ್ಲ ಅದು ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗೆ 3 ಗಂಟೆ ಆಗೋಯ್ತು. ಅರಿಶಿನ ಇಟ್ಟು ನೈಟೆಲ್ಲ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗ ಮಲಗಿಬಿಟ್ಟಿದ್ದ, ಅವನ ಕೈಗೆ ಕೊಟ್ಟಿದ್ದೆ ಫೋನು. ಅದರಲ್ಲೂ ಬೇರೆ ಚಾರ್ಜಿಂಗ್ ಇರಲಿಲ್ಲ, ಚಾರ್ಜ್ಗೆ ಹಾಕ್ಬಿಟ್ಟಿದ್ದೆ. ನೋಡಿ ಇವರು ಹುಡುಗ ಅಪ್ಪ ಅಮ್ಮ, ಬ್ಲೂ ಸ್ಯಾರಿ. ಹುಡುಗಿ ಮನೆಯವರಿಂದ ಹುಡುಗನ ಮನೆಯವ್ರಿಗೆ ಏನೋ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಈ ಐನೋರಂತೂ ತುಂಬ ಕಾಮಿಡಿ ಫ್ರೆಂಡ್ಸ್, ಈ ಫೋಟೋಗ್ರಾಫರು ಎಲ್ಲ. ಇವತ್ತಿನ ವಿಡಿಯೋ ಇಷ್ಟೇ.